ನಮಸ್ಕಾರ. ದಿನಾಂಕ 20ನೇ ತಾರೀಕು ಆಗಸ್ಟ್ 1915ರಲ್ಲಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಳ್ಳಿಯಲ್ಲಿ ಜನಿಸಿರುವಂತಹ ಈ ನಾಡು ಕಂಡಂತಹ ಧೀಮಂತ ನಾಯಕ, ಹಿಂದುಳಿದ ವರ್ಗಗಳ ನೇತಾರ, ಈ ರಾಜ್ಯವನ್ನು ಒಗ್ಗೂಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿರುವಂತಹ ಸಾಮಾಜಿಕ ಕ್ರಾಂತಿಯ ಹರಿಕಾರ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ ದೇವರಾಜ ಅರಸು ಸಾಹೇಬರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಾಡಿನ ಜನತೆಗೆ ಕೋರ್ತಾ ಇದ್ದೇನೆ. ಪ್ರಾಯಶಃ ಡಿ ದೇವರಾಜ ಅರಸು ಅನ್ನುವುದಂಥದ್ದು ಒಂದು ಹೆಸರು ಈ ನಾಡಿನಲ್ಲಿ ಅಚ್ಚಳಿಯದಾಗಿ ಉಳಿಯುತ್ತದಂತೆ ನಾವು ಭಾವಿಸ್ತೇವೆ. ಇವತ್ತು ಈ ದೇಶದಲ್ಲಿ 60% OBC ಇದ್ದೇವೆ. ಸೊ OBCಯಲ್ಲಿ ಇನ್ನಿತರೆ ಬಲಡ್ಡ ಸಮುದಾಯಗಳು ಕೂಡ ಬರ್ತವೆ. ಬಟ್ ಆದರೆ 60% 2A ಮತ್ತು ಕೆಟಗರಿ ಪ್ರವರ್ಗ 1ರಲ್ಲಿ ಬರುವಂತಹ ಈ ಸಮುದಾಯಗಳು ನಾಡಿನಾದ್ಯಂತ ವೋಟ್ ಬ್ಯಾಂಕ್ ಆಗಿ ಧ್ವನಿ ಇಲ್ಲದಂಥ ಸಮುದಾಯಗಳಿಗೆ, ಭೂಮಿ ಇಲ್ಲಂಥ ಸಮುದಾಯಕ್ಕೆ, ಜೀತ ಪದ್ಧತಿಯಲ್ಲಿರುವಂಥ ಸಮುದಾಯಕ್ಕೆ ಮತ್ತು ಮಲ ಬರುವಂತಹ ಸಮುದಾಯಕ್ಕೆ, ಆ ಎಲ್ಲ ಶೋಷಿತವಾಗಿರುವಂಥ ಸಮುದಾಯಕ್ಕೆ ಹಕ್ಕನ್ನು ಕೊಟ್ಟು ಕಾನೂನಾತ್ಮಕವಾಗಿ ಈ ರಾಜ್ಯದಲ್ಲಿ ಕಾಯ್ದೆಗಳನ್ನು ತಂದಂಥ ಏಕೈಕ ಮಹಾನ್ ವ್ಯಕ್ತಿ ಅಂದರೆ ಡಿ ದೇವರಾಜ ಅರಸು ಸಾಹೇಬರು. ಇವತ್ತು ಆವನೂರು ವರದಿ ಆಗಿರ್ಬೋದು, ಉಳ್ಳುವವನೇ ಭೂಮಿ ಒಡೆಯ ಅಂತಕ್ಕಂಥದ್ದಾಗಿರ್ಬೋದು, ಜೀತದ ಪದ್ಧತಿ ಮುಕ್ತಿ ಆಗಿರ್ಬೋದು, ಮಲ ಬರುವ ಪದ್ಧತಿ ನಿಷೇಧ ಆಗಿರ್ಬೋದು, ಕರ್ನಾಟಕ ಎನ್ನುವಂತಹ ನಾಮಕರಣದ ಅಡಿಯಲ್ಲಿ ಅಖಂಡ ಕರ್ನಾಟಕವನ್ನು ಒಗ್ಗೂಡಿಸಿರುವುದಾಗಿರ್ಬೋದು. ಈ ಥರ ಹೇಳ್ತಾ ಹೋದರೆ ದಿನಗಳೇ ಸಾಲದು. ಅಷ್ಟೆಲ್ಲ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿರುವಂತಹ ಎಲ್ಲ ರಾಜಕಾರಣಿಗಳಿಗೆ ಮಾದರಿಯಾಗಿರ್ತಕ್ಕಂತಹ, ಅಂದಿನ ದಿನಗಳಲ್ಲಿ ಬಲಡ್ಡ ಸಮುದಾಯಗಳು ಯಾವುದಾದ್ರೂ ಕಾಯ್ದೆ ತರಬೇಕಾದ್ರೆ ತುಂಬ ಕಷ್ಟ ಇತ್ತು. ಇವತ್ತು ನಾವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮಗೆಲ್ಲ ಕೂಡ ನಾಲೆಜ್ ಇದೆ, ಮಾತಾಡುವಂಥ ಶಕ್ತಿ ಇದೆ, ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಎಲ್ಲಿ ಬೇಕಲ್ಲಿ ಸಂಪರ್ಕ ಮಾಡುವಂತಹ ಸಾಮರ್ಥ್ಯ ಇದ್ದರೂ ಕೂಡ ಇವತ್ತು ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಪಡೆಯುವಲ್ಲಿ ಹಿಂದುಳಿದ ವರ್ಗ ತುಂಬ ಹಿಂದುಳಿದಿದೆ. ಇವತ್ತು ಹಿಂದುಳಿದ ವರ್ಗದ ನಾಯಕರಿಗೆ ಸಿಗಬೇಕಾದಂಥ ಸ್ಥಾನಮಾನಗಳು ಕ್ಯಾಬಿನೆಟಲ್ಲೂ ಸಿಗ್ತಾ ಇಲ್ಲ, ಸೆಂಟ್ರಲಲ್ಲೂ ಸಿಗ್ತಾ ಇಲ್ಲ, ಕಾನೂನಾತ್ಮಕವಾಗಿ ಸಿಗುವಂಥ ಯೋಜನೆಗಳನ್ನು ಸಿಗ್ತಾ ಇಲ್ಲ. ನಾವೆಲ್ಲರೂ ಕೂಡ ಸಾಮಾಜಿಕ ಕ್ರಾಂತಿಯ ಹರಿಕಾರ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ ದೇವರಾಜ ಅರಸು ಸಾಹೇಬರ ಹೆಸರಿನಲ್ಲಿ ಸಮಸ್ತ ಹಿಂದುಳಿದ ವರ್ಗಗಳು ಒಗ್ಗೂಡಬೇಕಾಗ್ತದೆ. ಇವತ್ತು ಈ ಒಂದು ಜಯಂತ್ಯೋತ್ಸವ ತುಂಬ ಅದ್ಧೂರಿಯಾಗಿ ನಾಡಿನಲ್ಲಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ DDU OBC ಸಂಘಟನೆ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಗುತ್ತೇದಾರಾದ ನಾನು, ಡಿ ದೇವರಾಜ ಅರಸು ಸಾಹೇಬರ ಹುಟ್ಟುಹಬ್ಬ ದಿನ ನಮ್ಮ ಸಂಘಟನೆ ಸಂಕಲ್ಪ ಮಾಡ್ತದೆ. ಬರುವಂತಹ 2027ನೇ ಸಾಲಿನ ಜಯಂತ್ಯೋತ್ಸವ ದಿನದಂದು ಬೆಂಗಳೂರು ಮಹಾನಗರದಲ್ಲಿ 240 ತಾಲೂಕುಗಳಿಂದ ಘಟಕಗಳನ್ನು ರಚಿಸಿ ಹಿಂದುಳಿದ ವರ್ಗಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗಾಗಿ ನಿರಂತರವಾಗಿ ಒಂದು ಹೋರಾಟ ರೂಪಿಸುವುದಾಗಿರ್ಬೋದು. ಡಿ ದೇವರಾಜ ಅರಸು ಸಾಹೇಬ್ರ ಹೆಸರಿನಲ್ಲಿ ಹಿಂದುಳಿದ ವರ್ಗ ರತ್ನ ಡಿ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ ನೀಡ್ತಕ್ಕಂಥದ್ದಾಗಿರ್ಬೋದು, DDU ಬಿಸ್ನೆಸ್ ಅವಾರ್ಡ್ ನೀಡ್ತಕ್ಕಂಥದ್ದಾಗಿರ್ಬೋದು. ಮುಂಬರುವಂಥ ದಿನಗಳಲ್ಲಿ ಒಂದು ದೊಡ್ಡ ಹಬ್ಬದ ವಾತಾವರಣದಲ್ಲಿ ನಾವು 240 ತಾಲೂಕುಗಳಿಂದ ಬೆಂಗಳೂರು ಮಹಾನಗರದಲ್ಲಿ ಆಗಸ್ಟ್ 20ಕ್ಕೆ ಮುಂಬರುವ ವರ್ಷಗಳಲ್ಲಿ ತುಂಬ ಅದ್ಧೂರಿಯಾಗಿ ಈ ನಾಡಿನಾದ್ಯಂತ ಅವರ ಕೊಡುಗೆಗಳನ್ನು ಮತ್ತು ಅವರ ಚಿಂತನೆಗಳನ್ನು ಸಾರುವಂತಹ ಒಂದು ಬೃಹತ್ ಆದಂಥ ಕಾರ್ಯಕ್ರಮ ನಮ್ಮ ಸಂಘಟನೆ ವತಿಯಿಂದ ರೂಪಿಸ್ತೇವೆ. ನಾಡಿನ ಜನತೆಗೆ ಡಿ ದೇವರಾಜ ಅರಸುರವರ ಜಯಂತ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಕಂಡಂಥ ಅಪ್ರತಿಮ ನಾಯಕ, ದೂರದೃಷ್ಟಿಯ ರಾಜಕಾರಣಿ ಮತ್ತು ಜಾತಿ ಭೇದ ಭಾವ ತಾರತಮ್ಯ ಇಲ್ಲದೆ ಇಡೀ ಮಾನವರಿಗೆ ಸಿಗಬೇಕಾದಂಥ ಹಕ್ಕುಗಳನ್ನು ದೊರಕಿಸಿಕೊಟ್ಟಂಥ, ವಿಶೇಷವಾಗಿ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಅವರಿಗೆ ಆವನೂರು ವರದಿಯನ್ನು ಕೊಟ್ಟಂತಹ ಮಹಾನ್ ನಾಯಕರ ಜನ್ಮದಿನಾಚರಣೆಯಂದು ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಅವರ ಸಿದ್ಧಾಂತಗಳನ್ನು, ಅವರ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಳೋಣ ಅನ್ನುವಂಥ ಒಂದು ದಿಶೆಯಲ್ಲಿ ಇವತ್ತು ಅವರ ಜಯಂತ್ಯೋತ್ಸವದ ಪ್ರಯುಕ್ತ ನಾನು ಶುಭ ಕೋರ್ತಾ ಇದ್ದೇನೆ. ನಮಸ್ಕಾರ.